बटेंगे नहीं, कटेंगे भी नहीं। याद करना, बंटे थे तो कटे थे, बटेंगे नहीं तो कटेंगे नहीं। ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಬಿಹಾರದ ದರ್ಭಂಗಾದಲ್ಲಿ ಭರ್ಜರಿಯಾಗಿ ಗರ್ಜಿಸಿದ್ದಾರೆ. ತಮ್ಮ ಘೋಷವಾಕ್ಯ ಬಟೆಂಗೆ ತೋ ಕಟೆಂಗೆ, ಹಾಗೆ ಏಕ್ ರಹೆಂಗೆ ತೋ ನೇಕ್ ರಹೆಂಗೆ, ಮತ್ತೊಮ್ಮೆ ನಾವು ಒಗ್ಗಟ್ಟಾಗಿದ್ದರೆ ಗೆಲ್ತೀವಿ, ನಾವು ವಿಭಜಿತರಾದರೆ ವಿನಾಶ ಖಂಡಿತ, ನಮ್ಮನ್ನು ಒಗ್ಗಟ್ಟಿಲ್ಲದೇ ಇದ್ದರೆ ಖಂಡಿತ ಎದುರಿರೋರು ಸೋಲಿಸ್ತಾರೆ, ಒಟ್ಟಾಗಿದ್ದರೆ ಸೋಲುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಮತ್ತೊಮ್ಮೆ ವೇದಿಕೆಯಲ್ಲಿ ಯೋಗಿ ಆದಿತ್ಯನಾಥ್ ಭರ್ಜರಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಬಿಹಾರದ ಅಭ್ಯರ್ಥಿಗಳನ್ನು ದರ್ಭಂಗಾದಲ್ಲಿ ವೇದಿಕೆಯಲ್ಲಿ ಕೂರಿಸ್ಕೊಂಡೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಯೋಗಿ ಮಾಡಿದ ಕೆಲಸ ಅಂದರೆ ವೇದಿಕೆಯಲ್ಲೇ ಅಭ್ಯರ್ಥಿಗಳನ್ನು ಕರೆಸಿ ಜನರ ಮುಂದೆನೇ ಅವರಿಗೆ ಇವರನ್ನು ಗೆಲ್ಲಿಸ್ತೀರಾ ಅಲ್ವಾ, ಗೆಲ್ಲಿಸ್ತೀರಾ ಅಂತಾದರೆ ನಾನು ಅವರಿಗೆ ವಿಜಯ ಮಾಲೆಯನ್ನು ಹಾಕಿಸ್ತೀನಿ, ಈಗಲೇ ನೀವು ಗೆಲ್ಲಿಸಿದ್ದೀರಾ ಅನ್ನೋ ಗ್ಯಾರಂಟಿಯನ್ನು ಕೊಡೋದಾದರೆ, ನೀವು ಅವರಿಗೆ ಮತ ಹಾಕಿ ದೊಡ್ಡ ಅಂತರದಲ್ಲಿ ಗೆಲ್ಲಿಸೋದಾದರೆ ಈಗಲೇ ಅವರಿಗೆ ವಿಜಯ ಮಾಲೆ ಹಾಕಿಸ್ತೀನಿ, ಗೆಲ್ಲಿಸ್ತೀರಲ್ವಾ ಅಂತ ಜನರನ್ನು ಕೇಳಿದ್ದಾರೆ. ಅದಕ್ಕೆ ಜನರು ಕೂಡ ಗೆಲ್ಲಿಸ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕೊಟ್ಟ ನಂತರ ಅವರಿಗೆ ವಿಜಯ ಮಾಲೆಯನ್ನು ಹಾಕಿಸಿದ್ದಾರೆ. ಇನ್ನು ರಿಸಲ್ಟಲ್ಲಿ ನೋಡೋಣ. ನಾವು ಯಾವತ್ತೂ ಕೂಡ ಡಿವೈಡ್ ಆಗಬಾರದು. ಬಟೆಂಗೆ ತೋ ಕಡೆಂಗೆ, ನಮ್ಮನ್ನು ಡಿವೈಡ್ ಮಾಡ್ತಾರೆ, ಅದಾದ ನಂತರ ನಮ್ಮ ಶಕ್ತಿ ಕಳ್ಕೊತೀವಿ, ನಾವು ಕಳೆದು ಹೋಗ್ಬಿಡ್ತೀವಿ, ವಿಭಜಿಸಿದರೆ ವಿನಾಶ ಖಂಡಿತ. ಹಾಗಾಗಿ ಏಕ್ ರಹೆಂಗೆ ತೋ ನೇಕ್ ರಹೆಂಗೆ, ಒಗ್ಗಟ್ಟಾಗಿರೋಣ, ಉನ್ನತಿಗೇರೋಣ ಅನ್ನುವಂಥ ಘೋಷಣೆಯನ್ನು ಯೋಗಿ ಆದಿತ್ಯನಾಥ್ ದರ್ಭಂಗಾದಲ್ಲಿ ಮಾಡಿದ್ದಾರೆ. ಬಿಹಾರದಲ್ಲಿ ಯೋಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋದಲ್ಲೆಲ್ಲ ಮಹಿಳೆಯರು ಹೆಚ್ಚೆಚ್ಚು ಯೋಗಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಹಿಳೆಯರು ಯೋಗಿಯ ಮಾತಿಗೆ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಎಂದಾಗ ಅವರು ಕೈಬೀಸಿ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದು, ಯೋಗಿಯ ಮಾತಿಗೆ ಮಹಿಳಾ ಮತದಾರರು ಅತ್ಯಂತ ಹೆಚ್ಚು ಸಂತಸದಿಂದ ಅದನ್ನು ಕೇಳಿಕೊಂಡಿದ್ದು ವಿಶೇಷವಾಗಿತ್ತು. ಮಹಿಳೆಯರ ಮನ ಗೆದ್ದರೆ ಖಂಡಿತ ಚುನಾವಣೆಯನ್ನು ಕೂಡ ಗೆಲ್ಲಬಹುದು ಅನ್ನೋದು ಎಲ್ಲ ಚುನಾವಣೆಗಳಲ್ಲಿ ಸಾಬೀತಾಗಿರುವಂಥ ಸತ್ಯ. ಬಿಹಾರದಲ್ಲಿ ಕೂಡ ಯೋಗಿಯ ಉತ್ತರ ಪ್ರದೇಶದ ಬುಲ್ಡೋಸರ್ ಆ್ಯಕ್ಷನ್ ಏನಿದೆ, ಕಾನೂನು ಸುವ್ಯವಸ್ಥೆ ಹೇಗೆ ಅತ್ಯಂತ ಸಶಕ್ತವಾಗಿ ಉತ್ತರ ಪ್ರದೇಶದಲ್ಲಿದೆ, ಅದು ಬಿಹಾರದಲ್ಲಿ ಬರಬೇಕು, ಬಿಹಾರದಲ್ಲಿ ಕೂಡ ಮಹಿಳೆಯರು ಅತ್ಯಂತ ಸುರಕ್ಷಿತವಾಗಿರಬೇಕು ಅನ್ನುವಂಥದ್ದು ಅಲ್ಲಿ ಬಿಹಾರದವರೆಗೂ ಕೂಡ UPಯ ಯೋಗಿ ಮಾದರಿ ಆಡಳಿತ ಬೇಕು ಅನ್ನೋದಿದೆ. ಹಾಗಾಗಿ ಯೋಗಿ ಹೋದಲ್ಲೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ನೆರೀತಾ ಇದ್ದಾರೆ. ಅವರು ಅಲ್ಲಿ ನೆರೆದು ಯೋಗಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ಯೋಗಿ ಕೂಡ ಒಂದು ದೊಡ್ಡ ಮತಗಳನ್ನು ಸೆಳೆಯುವಂಥ ಫ್ಯಾಕ್ಟರ್ ಆಗ್ತಾ ಇದ್ದಾರೆ. BJP JDU ಜೊತೆಗೆ ಇನ್ನೂ 3 ಪಕ್ಷಗಳಿದೆ. ಆ 3 ಪಕ್ಷಗಳಿಗೆ ನಿಮ್ಮ ಬೆಂಬಲ ಇರಲಿ. BJP JDUನ ನೇತೃತ್ವದ NDA ದೊಡ್ಡ ಗೆಲುವನ್ನು ಬಿಹಾರದಲ್ಲಿ ಕಾಣುತ್ತೆ ಅನ್ನುವಂಥ ಭರವಸೆಯನ್ನು ಯೋಗಿ ಆದಿತ್ಯನಾಥ್ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯವಾಗಿ ಯೋಗಿ ರ್ಯಾಲಿ ಮಾಡ್ತಾ ಇರುವಂಥದ್ದು ಹೆಚ್ಚು ಜನರನ್ನು ಸೆಳೀತಾ ಇದೆ. ಇದು ಮತಗಳಾಗಿ ಕನ್ವರ್ಟ್ ಕೂಡ ಆಗುತ್ತೆ ಅನ್ನೋ ನಂಬಿಕೆ. ಯಾಕಂದರೆ ಯೋಗಿ ದೇಶಾದ್ಯಂತ ನಂಬರ್ 1 ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿದ್ದಾರೆ ಹಲವು ವಿಭಾಗಗಳಲ್ಲಿ. ಹಾಗೆ ಯೋಗಿ ದೇಶದ ಪ್ರಧಾನಿಯಾಗಬೇಕು ಅನ್ನುವಂಥ ಬೇಡಿಕೆ ಕೂಡ ದೊಡ್ಡ ಸಂಖ್ಯೆಯ ಜನರಲ್ಲಿದೆ. ಹಾಗಾಗಿ ಯೋಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಿಹಾರದಲ್ಲಿ ದೊಡ್ಡ ಸಂಖ್ಯೆಯ ಮತಗಳನ್ನು ಸೆಳೆಯೋದ್ರಲ್ಲಿ ಅನುಮಾನ ಇಲ್ಲ. बिहार में NDA की सरकार आएगी. ये राम राज्य बिहार के लिए, आत्मनिर्भर बिहार के लिए, समृद्ध बिहार के लिए, विकसित बिहार के लिए यह अत्यंत महत्वपूर्ण है. और यह केवल और केवल तभी होगा जब NDA विजयी होगा. NDA विजयी होगा, बिहार विजयी होगा. NDA की विजय बिहार की विजय के साथ जोड़ करके देखना होगा. और इसके लिए बहनों और भाइयों, बटेंगे नहीं, कटेंगे भी नहीं. याद करना, बंटे थे तो कटे थे, बटेंगे नहीं तो कटेंगे नहीं. एक रहेंगे तो सेफ भी रहेंगे. और एकजुट होकर के NDA के प्रत्याशी भारतीय जनता पार्टी के श्री मुरारी मोहन झा को भारी बहुमत से विजयी बना करके भेजना है. बना के भेजेंगे, विजयी बना के भेजेंगे. मुरारी मोहन झा विजयी बनकर के जाएंगे.
अशोक जी आप भी आइए, है ना दोनों लोग, माला आप पहनाइए, पहनाई हाँ हाँ पहनो। यहां के सांसद विजयी माला पहना रहे हैं आपकी तरफ से, सहमत है ना? सभी लोग सहमत हैं? तो फिर जहां तक मेरे आवाज जा रही है, दोनों हाथ ला करके आशीर्वाद दीजिए मुरारी मोहन झा को। जहां तक मेरी आवाज जा रही है, सड़क के उस पार भी इस पार भी, ये सड़क में भी जितने लोग खड़े हैं, आप लोगों से मेरा आग्रह होगा, दोनों हाथ ला करके भारतीय जनता पार्टी के प्रत्याशी को अपना आशीर्वाद दीजिए। इधर भी सारे लोग जितने भी हैं, सभी लोग, कि बटेंगे नहीं, कटेंगे भी नहीं, न बटेंगे और न कटेंगे। हम तो एनडीए को विजयी बना करके बिहार को समृद्ध बनाएंगे। मेरे साथ बोलेंगे, जय श्री राम, जय जय श्री राम, जय जय श्री राम।